ನಿದ್ರೆ ಮಾಡುವಂತಹ ಸಂದರ್ಭದಲ್ಲಿ ಜೋರಾಗಿ ಗೊರ್ಕೆ ಹೊಡೆಯುವಂತದ್ದು ಕೇವಲ ಆಯಾಸದ ಸೂಚನೆ ಮಾತ್ರ ಅಲ್ಲ, ನಿಮ್ಮ ಹೃದಯ ಅಪಾಯದಲ್ಲಿದೆ ಅನ್ನುವಂತಹ ಸೂಚನೆ ಕೂಡ ಆಗಿರುತ್ತೆ. ಹೌದು, ಇತ್ತೀಚಿನ ಸಂಶೋಧನೆಯೊಂದರ ಪ್ರಕಾರ ಜೋರಾಗಿ ಗೊರ್ಕೆ ಹೊಡೆಯುವಂತಹ ಮೂವರಲ್ಲಿ ಒಬ್ಬರ ಹೃದಯ ಅಪಾಯದಲ್ಲಿದೆ. ಗೊರ್ಕೆ ಹೊಡೆಯೋದಕ್ಕೂ ಹೃದಯಕ್ಕೂ ಏನ್ ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಾವು ಉಸಿರಾಡುವಂತಹ ಸಂದರ್ಭದಲ್ಲಿ ವಾಯು ಮಾರ್ಗ ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಚ್ಚಿದಂತಹ ಸಂದರ್ಭದಲ್ಲಿ ಆಮ್ಲಜನಕದ ಪೂರೈಕೆ ಕಡಿಮೆ ಆದಾಗ ಈ ರೀತಿ ಗೊರ್ಕೆ ಹೊಡೆಯುವಂತಹ ಶಬ್ದ ಬರುತ್ತೆ. ಅದಕ್ಕೆ ಸಮಸ್ಯೆ ಉಂಟಾದಾಗ ನಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ಆಗ ಹೃದಯದ ಮೇಲೆ ಹೆಚ್ಚು ಒತ್ತಡ ಬಂದಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ರೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಬೊಜ್ಜು ಶೇಖರಣೆ ಆಗದೆ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಬೆನ್ನಿನ ಮೇಲೆ ಮಲಗೋದ್ರ ಬದಲು ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ ಒಂದು ಬದಿಗೆ ತಿರುಗಿ ಮಲಗೋದ್ರಿಂದ ಉಸಿರಾಡೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಮತ್ತೆ ನಿದ್ದೆ ಮಾಡೋದ್ರಗಿಂತ ಮುಂಚೆ ಧೂಮಪಾನ ಮತ್ತು ಮದ್ಯಪಾನವನ್ನ ತ್ಯಜಿಸಬೇಕಾಗುತ್ತೆ. ಇಷ್ಟಾದ್ರೂ ಕೂಡ ನೀವು